ಚಾಮರಾಜನಗರ ಜಿಲ್ಲೆ ಜಾನಪದ ಕಲೆಗಳ ತವರೂರು. ಎಡಿಸಿ ಜವರೇಗೌಡ. ನಮ್ಮ ಚಾಮರಾಜನಗರ ಸಾಂಸ್ಕೃತಿಕ ಹಬ್ಬ. ಹೆಚ್ಚು ಜಾನಪದ ಕಲಾವಿದರನ್ನು ಹೊಂದಿರುವ ಚಾಮರಾಜನಗರ ಜಿಲ್ಲೆಯು ಜಾನಪದ ಕಲೆಗಳ ತವರೂರಾಗಿದೆ ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ. ಜವರೇಗೌಡ ಹೇಳಿದರು. ನಗರದ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ಡಾಕ್ಟರ್ ಎಸ್. ಪಿ. ಬಾಲಸುಬ್ರಹ್ಮಣ್ಯಂ ಗಾನ ಗಂಧರ್ವ ಸಾಂಸ್ಕೃತಿಕ ಕಲಾ ವೇದಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ನಡೆದ ನಮ್ಮ ಚಾಮರಾಜನಗರ ಸಾಂಸ್ಕೃತಿಕ ಹಬ್ಬ ವಿವಿಧ ಕ್ಷೇತ್ರಗಳ ಸಾಧಕರುಗಳಿಗೆ ಸನ್ಮಾನ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರಿನ ಕವಿ ಕನ್ನಡಿಗರ ಸ್ನೇಹಕೂಟದ ಸಂಸ್ಥಾಪಕ ರಾಮ್ ಕೆ. ಹನುಮಂತಯ್ಯ ಮಾತನಾಡಿದರು. ಉದ್ಯಮಿ ಶ್ರೀಂಗಿ ಕುದರ್ ಅಧ್ಯಕ್ಷತೆ ವಹಿಸಿದ್ದರು. ಯಳಂದೂರು ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲ ಆರ್. ನಂಜುಂಡಯ್ಯ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಪಿ. ಸಿದ್ದರಾಜು, ಅಂತಾರಾಷ್ಟ್ರೀಯ ಜಾನಪದ ಗಾಯಕ ಸಿ. ಎಂ. ನರಸಿಂಹಮೂರ್ತಿ, ಡಾಕ್ಟರ್ ಗಂಗೂಬಾಯಿ ಹಾನಗಲ್, ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ಎನ್. ಎಲ್. ನಾರಾಯಣಸ್ವಾಮಿ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಗೌರವ ಅಧ್ಯಕ್ಷ ಕೃಷ್ಣ ನಾಯಕ, ಪವನ್ ಜೈಶಂಕರ್, ಎಲ್. ಸುರೇಶ್, ರವಿಚಂದ್ರ ಪ್ರಸಾದ್ ಕಹಳೆ, ಡಾಕ್ಟರ್ ಎಸ್. ಪಿ. ಬಾಲಸುಬ್ರಹ್ಮಣ್ಯಂ ಗಾನ ಗಂಧರ್ವ ಸಾಂಸ್ಕೃತಿಕ ಕಲಾ ವೇದಿಕೆ ಅಧ್ಯಕ್ಷ ಎಚ್. ಎಂ. ಶಿವಣ್ಣ, ಪ್ರಧಾನ ಕಾರ್ಯದರ್ಶಿ ಎನ್. ಜೋಸೆಫ್, ಉಪಾಧ್ಯಕ್ಷೆ ವಸಂತ ಬಂಗಾರು, ಕಲೆ ನಟರಾಜು, ರಂಗನಾಥ್ ಇತರರು ಭಾಗವಹಿಸಿದ್ದರು. ವರದಿ ಒಮ್ಮನಂಜುಂಡ ನಾಯಕ, ಚಾಮರಾಜನಗರ. ಹಾಗಾಗಿ ಈ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರ ಈ ಕಾರ್ಯಕ್ರಮಕ್ಕೆ ಚಾಮರಾಜನಗರ ಸಹಾಯಕ ಸ್ಥಾಪನೆ ಮೂಲಕ ಭಾಗವಹಿಸಿದಂತಹ ಕಲಾ ಪೋಷಕರಿಗೆ, ಕಲಾವಿದರಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ನಮ್ಮ ಶ್ರೀ ಬಾಲಸುಬ್ರಹ್ಮಣ್ಯಂ ಸಂಘದ ನಮ್ಮ ಸದಸ್ಯರು ಕೂಡ ಅವರಿಗೆ ಗೌರವ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂತಹ ಯುವ ಮುಖಂಡರಾದಂತಹ ಅವರಿಗೆ ಮತ್ತು ನಮ್ಮ ಪರಿಹಾರ ಪ್ರಸಿದ್ಧರಾದಂತಹ ನಮ್ಮ ಡಾಕ್ಟರ್ ರಮೇಶ್ ಸಾಹೇಬರು ಮತ್ತು ಡಾಕ್ಟರ್ ಶಶಿಕಲ ರಮೇಶ್ ಅವರಿಗೆ, ಎಡಿಸಿ ಸಾಹೇಬರಿಗೆ, ಇದಾದ ನಂತರ ನಮ್ಮ ಸಹಾಯ ಮೂಲಕ ನಮ್ಮ ಅಧ್ಯಕ್ಷ ಪ್ರಸಾದ್ ಅವರು ಸಹಾಯಕ ಹೋಗುತ್ತಾ ನಮ್ಮ ಜನಪದ ಹಾಡಿದ ಹಾಡಿನ ಮೂಲಕ ಭೂಮಿತಾಯಿಗೆ ನಡೆಸಿ ಭೂಮಿ ಆಸಕ್ತಿ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರೇ, ನಗರದ ನಾಗರಿಕರೇ, ಎಲ್ಲರೇ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ನಮ್ಮ ಶಿವ ಅವರು ನೀವು ಬರಬೇಕು ಅಂತೇಳಿ ಹೇಳಿಕೊಂಡ್ರು. ಅವರ ಒಂದು ಪ್ರೀತಿಯ ಒಂದು ಅಭಿಮಾನಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಶಿವ ಅವರು ಈ ಒಂದು ಸಾಂಸ್ಕೃತಿಕ ಕಲಾ ತಂಡವನ್ನು ಕಟ್ಟಿಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಈ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಜಾನಪದ ಕಲೆಗಳ ತವರೂರು ಚಾಮರಾಜನಗರ ಜಿಲ್ಲೆ. ಇಂತಹ ಒಂದು ಜಿಲ್ಲೆಯಲ್ಲಿ ಕಲಾವಿದರನ್ನು ಗುರುತಿಸಿ, ಸಂಘಟಿಸಿ, ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಈ ದಿವಸ ಒಂದು ಸಾಂಸ್ಕೃತಿಕ ಹಬ್ಬವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯಾಗಿ, ಒಂದು ಶಕ್ತಿಯಾಗಿ ಅವರು ಈ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಒಂದು ಕೆಲಸವನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಅವರಿಗೆ ಭಗವಂತ ಶಕ್ತಿಯನ್ನು ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತಾ ನನ್ನ ಸಂಪ್ರದಾಯ ಮತ್ತು ಶಿಸ್ತು ಯಾರು ಬಂದು ನೋಡ್ತಾರೋ ಇಡೀ ಕರ್ನಾಟಕವನ್ನು ನೋಡುವ ಅಗತ್ಯವೇ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಎಲ್ಲಿ ಕಲಾವಿದರನ್ನ ಗೌರವಿಸ್ತಾರೋ ಅಲ್ಲಿ ಸರಸ್ವತಿ ಇರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕಲಾವಿದರನ್ನ ಗೌರವಿಸ್ತಾ ಇದ್ದಾರೆ, ಕಲೆಯನ್ನ ಧ್ಯಾನಿಸ್ತಾ ಇದ್ದಾರೆ. ಇಲ್ಲಿ ಕಲಾ ಲಕ್ಷ್ಮಿ ನಾಟ್ಯ ಆಡ್ತಾ ಇದ್ದಾರೆ ವೇದಿಕೆ ಮೇಲೆ. ಆ ನಾಟ್ಯವನ್ನು ನೋಡೋದಕ್ಕೆ ನೀವೆಲ್ಲ ಬಂದಿದ್ದೀರಿ. ನಿಜವಾಗ್ಲೂ ನಿಮಗೆಲ್ಲ ಸಾವಿರ ಸಾವಿರ ನಮಸ್ಕಾರಗಳನ್ನು ನಾನು ತಿಳಿಸ್ತೇನೆ. ಯಾಕಂದರೆ ಬೆಂಗಳೂರು ಮಹಾನಗರದಲ್ಲಿ ಸಾಮಾನ್ಯದಲ್ಲಿ ಪ್ರತಿದಿನ ಅಥವಾ
ವಾರದಲ್ಲಿ ಒಂದು 3-4 ದಿವಸ ಕಾರ್ಯಕ್ರಮಗಳು ಇರುತ್ತೆ. ಆ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತೀವಿ. ಆ ಕಾರ್ಯಕ್ರಮಗಳು ಇದಕ್ಕಿಂತ ದೊಡ್ಡ ಸಭಾಂಗಣ ಇರುತ್ತೆ, ದೊಡ್ಡ ವೇದಿಕೆ ಇರುತ್ತೆ, ಆದರೆ ಸಭಿಕರು ಕಡಿಮೆ ಇರ್ತಾರೆ. ಆದರೆ ಇಲ್ಲಿ ಕರ್ನಾಟಕದ ಪ್ರವೇಶ ದ್ವಾರದಲ್ಲಿ, ಚಾಮರಾಜನಗರದಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ ಬೇರೆ ಬೇರೆ ಗ್ರಾಮಗಳಿಂದ, ಹಳ್ಳಿಗಳಿಂದ, ಊರುಗಳಿಂದ ನೀವೆಲ್ಲ ಕಲೆಯನ್ನ ಧ್ಯಾನಿಸಲಿಕ್ಕೆ ಅದು ಬರೀದಿರಲ್ಲ. ನಿಮ್ಮನ್ನ ನೋಡಿ ನಮ್ಮ ಕರ್ನಾಟಕದ ಜನ ಕಲಿಬೇಕು ಅಂತ ನಾನು ಇವತ್ತು ಹೇಳ್ತೇನೆ. ಅಷ್ಟೊಂದು ಶಿಸ್ತು ಕಾಣ್ತಾ ಇದೆ. ನಾನು ಬೆಂಗಳೂರು ವಾಸಿ, ಅದರಲ್ಲೂ ದಂಡು ಪ್ರದೇಶದ ವಾಸಿ. ಬೆಂಗಳೂರು ದಂಡು ಪ್ರದೇಶದಲ್ಲಿ ನಮ್ಮ ವಿಶ್ವದಲ್ಲಿ ಎಷ್ಟು ದೇಶಗಳಿದೆ, ಸಾಮಾನ್ಯವಾಗಿ ಅಷ್ಟು ದೇಶಗಳ ಪ್ರಜೆಗಳು ಅಲ್ಲಿದ್ದಾರೆ, ಅಷ್ಟು ಭಾಷೆಯ ಜನರಲ್ಲಿದ್ದಾರೆ, ಅಷ್ಟು ಸಂಪ್ರದಾಯ ಜನರಲ್ಲಿದ್ದಾರೆ, ಅಷ್ಟು ಸಂಸ್ಕೃತಿಯ ಜನರಲ್ಲಿದ್ದಾರೆ. ಆದರೆ ನಮ್ಮ ಕನ್ನಡ ಭುವನೇಶ್ವರಿಯ ಸಂಸ್ಕೃತಿಯ ಸಂಪ್ರದಾಯವನ್ನು ತೋರಿಸುವಂತಹ, ಅಳವಡಿಸಿಕೊಳ್ಳುವಂತಹ, ಗೌರವವನ್ನು ಕೊಡುವಂತಹ ಮಹಿಳೆಯರು ಅಲ್ಲಿ ಕಾಣೋದಿಲ್ಲ. ಆದರೆ ಇವತ್ತು ನಾನು ಎಷ್ಟು ನನಗೆ ಮನಸ್ಸು ತುಂಬಿ ಬರ್ತಾ ಇದೆ ಅಂದರೆ, ಇಲ್ಲಿ ಬಂದಿರುವ ಪ್ರತಿಯೊಬ್ಬ ಮಹಿಳೆಯರು, ಪ್ರತಿಯೊಬ್ಬ ಮಾತೆಯರು, ಶ್ರೀಮಂತರ ಮನೆಯಲ್ಲಿ ಕಲೆ ಹುಟ್ಟೋದಿಲ್ಲ, ಶ್ರೀಮಂತರ ಮನೆಯಲ್ಲಿ ಜ್ಞಾನ ಹುಟ್ಟೋದಿಲ್ಲ, ಶ್ರೀಮಂತರ ಮನೆಯಲ್ಲಿ ಸಂಸ್ಕಾರ ಹುಟ್ಟೋದಿಲ್ಲ. ಸಂಸ್ಕಾರ, ಸಂಸ್ಕೃತಿ, ಶಿಸ್ತು, ಸಂಯಮ, ಪ್ರತಿಭೆ ಇವೆಲ್ಲವೂ ಹುಟ್ಟೋದು ಬಡತನದ ಗುಡಿಸಲಿನಲ್ಲಿ. ಹಾಗಾಗಿ ಮನೆಗೆ ಒಲೆ, ಮಾತಿಗೆ ಬೆಲೆ, ಮನುಷ್ಯನಿಗೆ ತಲೆ, ವಾಸಕ್ಕೊಂದು ನೆಲೆ ಎಷ್ಟು ಮುಖ್ಯನೋ ಕಲೆ ಯಾರು ರೂಢಿಸ್ಕೊಂಡಿದ್ದಾರೋ ಅವ್ರಿಗೂ ಅಷ್ಟೇ ಬೆಲೆ ಇದೆ. ಅಂತಹ ಬೆಲೆ ಈ ಸಭಾಂಗಣದಲ್ಲಿ ಎದ್ದು ಕಾಣ್ತಾ ಇದೆ. ಇವತ್ತಿನ ಮಹಿಳೆಯರು ಮತ್ತು ನಮ್ಮ ಪುರುಷರು ವೇದಿಕೆ ಮೇಲೆ ಬಂದು ಜಾನಪದ ಗೀತೆಗಳನ್ನು ಆಡೋದಲ್ಲ. ಈ ಜಾನಪದ ಗೀತೆಗಳು ಯಾವ ಕ್ಯಾಸೆಟ್ಟಲ್ಲೂ ಸಿಗೋದಿಲ್ಲ. ಇಲ್ಲಿ ಆಡಿದಂಥ ಜಾನಪದ ಗೀತೆಗಳು ಯಾವ ಯೂಟ್ಯೂಬ್ನಲ್ಲೂ ಬರೋದಿಲ್ಲ, ಫೇಸ್ಬುಕ್ನಲ್ಲೂ ಬರೋದಿಲ್ಲ. ನೈಜ ಚಾಮರಾಜನಗರದ ಗ್ರಾಮ ಗ್ರಾಮಗಳ ಗುಡಿಸಲುಗಳಲ್ಲಿ, ಬಡತನದ ಮನೆಗಳಲ್ಲಿ, ಮಹಿಳೆಯರಲ್ಲಿ, ಜನರಲ್ಲಿ ಬರ್ತಾ ಇದೆ. ಹೆಮ್ಮೆ ಪಡಬೇಕು. ತುಂಬಾ ಮೂಲ ಜಾನಪದ ಗೀತೆಗಳನ್ನು ಇವತ್ತು ಆಡ್ಬೋದು, ಏನ್ ಬೇಕಾದ್ರೂ ಆಡ್ಬೋದು. ಜಾನಪದ ಗೀತೆಯನ್ನ ತಿರುವಾಗಿ ಮಗ್ಚಾಗಿ ಆಡ್ಬೋದು, ಆದರೆ ನೈಜ ಅಲ್ಲ. ಶಿವಣ್ಣರ ಕೈ ಮಾಡಿ ನನಗೆ ಮಾತು ತಿಳಿಸ್ಬೇಕಂತ ಒಂದು ಹೇಳಿ. ಯಾಕಂದ್ರೆ ಈ ಕಾಲೇಜ್ ಹುಡುಗರ ಕೈನಲ್ಲಿ ಬೈಕ್ ಕೊಡಬಾರ್ದು, ಹೈಸ್ಕೂಲ್ ಹುಡುಗರಿಗೆ ಮೊಬೈಲ್ ಕೊಡಬಾರ್ದು, ಹೆಣ್ಮಕ್ಳಿಗೆ ಕನ್ನಡಿ ಕೊಡಬಾರ್ದು, ಈ ಹೆಂಗಸರಿಗೆ ಬಟ್ಟೆ ಅಂಗಡಿ ಬಿಡಬಾರ್ದು, ಈ ಫೋನನ್ನ ನೀಡಿ ಬಿಡಬಾರ್ದು, ಈ ಸಾಹಿತ್ಯದ ಕೈ ಮೈ ಕೊಡಬಾರ್ದು. ಈಗ ನನ್ನ ಕೈಗೆ ಮೈ ಸಿಕ್ಬಿಟ್ರೆ ನನಗೆ ಸಮಯ ಗೊತ್ತಾಗಲ್ಲ. ಆದ್ರಿಂದ ಗೊತ್ತಾಯ್ತು, ಅದಕ್ಕೆ ನಾನೇ ಹೇಳ್ಬಿಟ್ಟೆ. ಅದಕ್ಕೋಸ್ಕರ ಒಂದು ವಿಷಯವನ್ನ ನಾನು ಹೇಳ್ತೇನೆ. ಯಾಕಂದ್ರೆ ಗಂಡಾಂತರ ಗಣ್ಯರು ಇನ್ನೂ ಮಾತಾಡೋರಿದ್ದಾರೆ, ಅವ್ರ ಮಾತನ್ನ ನಾನು ಕೇಳಬೇಕಾಗಿದೆ. ಶಿವಣ್ಣ ಅವರಲ್ಲಿ